ಏನೇ ಮಂಜಕ್ಕ ನಿನ್ನ ಗಂಡ ಮೊನ್ನೆ ಬಂದು ಒಂದು 2,000 ದುಡ್ಡು ಇಸ್ಕೊಳಾಗಿದ್ದ ಯಾಕೆ ಬೇಕು ಕಣಕ ಕೊಡು ಹತ್ತಿ ಬೀಜ ಹಾಕ್ಬೇಕಂತ ನೀನೇನೇ ತಾಯಿ ಇತ್ಲ ತಿರುಗಲೇ ಇಲ್ಲ. ನಿನ್ನ ಗಂಡನೂ ಇತ್ಲ ಬರಲಿಲ್ಲ, ನೀನು ಇತ್ಲ ಬರಲಿಲ್ಲ, ಏನು ತಾಯಿ ಇವತ್ತು ಬಂದಿದ್ಯಾ? ಅಯ್ಯೋ ನಾನು ಒಂದೇ ಸಂಖ್ಯೆ ಅವ್ರು ಯಾರಿಗೂ ಹತ್ತಿ ಗಿಡದ ಕ್ರಾಸಿಗೆ ಹೋಗ್ತಿದ್ದೆ, ಇತ್ಲ ಬರೋಕ್ಕೆ ಬಿಡುವಾಗಲಿಲ್ಲ ಕಣಕ ನನಗೆ. ಎಷ್ಟು ಇಸ್ಕೊಳಾಗಿತ್ತು ನಮ್ಮಯ್ಯಪ್ಪ? ಅಯ್ಯೋ ಬಂದು ಏನಿಲ್ಲ ಅಂದ್ರೆ ಕೇಳಲಿಲ್ಲಮ್ಮ, ಹಂಗೆ ಕುಕ್ಕಂಡ 2,000 ರೂಪಾಯಿ ಕೊಡು ಅಂತಾನೆ. ಅದಕ್ಕೆ ನಾನು ಇತ್ತು ಕೊಟ್ಟಿದ್ದೆ, ತಂದು ಕೊಡಪ್ಪ ಬೇಗ ನನಗೆ ಬೇಕು ಅಂತ ಹೇಳಿದೆ. ಒಂದು ಇತ್ಲಾಗೆ ಬರಲಿಲ್ಲ, ಆ ಕಡೆಗೆ ಬತ್ತಾನೆ ಅಂತ ನೋಡಿದರೆ ನಮ್ಮ ಮನೆ ಕಡೆಗೆ ಬರಲಿಲ್ಲ. ಅದಕ್ಕೆ ನಾನು ಬಂದಮ್ಮ, ನೋಡೋಣ ಏನು ಮಾಡ್ತಿದ್ದಾಳೆ ಮಂಜಕ್ಕ, ನನ್ನ ಕೇಳೋಣ ಅಂತ ಬಂದಮ್ಮ. ಅಯ್ಯೋ ನಾನೆಲ್ಲನ ಕೂಲಿ ಹೋಗಿದ್ದಕ್ಕೇನಿದ್ರೆ ಹಿಂಗೆ ಯಾರ್ದನ್ನ ಅಂಗಡಿ ಬಾಕಿ ಅದು ಇದು ಮನೆಗೆ ರೇಷನ್ ಅದು ತಂದು ಕಂಪ್ತಿ ಈ ಅಪ್ಪನ ಓಟ್ ಸಾಲ ಮಾಡ್ಕೊಂಡಿರ್ತಾನೆ. ಅದ್ರ ಬೇರೆ ನಂದು ಅರ್ಧ ಅಂದರೆ ಈ ಅಪ್ಪನ ಅರ್ಧ ಸಾಲ ಮಾಡಿರ್ತಾನೆ. ನಾನು ಯಾವ್ದಂತ ಕೊಡೋಣಕ್ಕ ನಾನು? ಅಯ್ಯೋ ನಾನು ಹಂಗಂತ ಹೇಳ್ದಪ್ಪ, ನೀನು ಹೆಂಡ್ತಿ ಗೊತ್ತಿಲ್ಲ, ನಿನಗೆ ಕೊಟ್ಟರೆ ಹೆಂಗಲ್ಲ ನಾನು ತಿರು ಬೈತಾಳೆ ನನ್ನ ಅಂತ ಹೇಳಿರು ಕೇಳಿಲ್ಲ. ಇಲ್ಲ ಕೊಡು ಹೋಗಿ ಹೇಳ್ತೀನಿ ಅಂತಂದ. ಅದು ಕೊಟ್ಟನಮ್ಮ ನಾನು. ಯಾಕೆ ಹತ್ತಿ ಬೀಜ ತರಬೇಕು ಕೂಲಿಯರಿಗೆ ಬೇಕು ಅಂತ ಬಂದಿದ್ದ, ಅದಕ್ಕೆ ಬಿಡು ಅಂತ ಕೊಟ್ಟು ಕಳಿಸಿದ್ರೆ ನೀನು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ತಾಯಿ. ಅಲ್ಲ ಗೊತ್ತು, ಆದರೆ ಯಾಕನ ಹೋಗಿ ತೀರಿಸ್ಕೋಬೇಕಮ್ಮ. ನನ್ನ ಮೇಲೆ ಬಿಟ್ಟರೆ ನಾನು ಕೂಲಿ ಹೋಗಿದ್ದಿಟ್ಟು ಮನೆಗೆ ಸಾಮಾನು ತಗೊಂಬತ್ತೀನಿ, ನನಗೆ ಯಾಕನ ಬೇಡನಕ್ಕ ಅವ್ರು ಮಾಡಿದ ಸಾಲನೆಲ್ಲ ನಾನು ತೀರಿಸ್ಬೇಕಂದ್ರೆ ಆಯ್ತು ಹತ್ತಿ ಬೀಜ ತರೋಕ್ಕೂ 1,000 ರೂಪಾಯಿ ದುಡ್ಡಿರಲಿಲ್ಲ ಯಪ್ಪಿಗೆ. ನಿಂತಾಗ ಬಂದು ಇಸ್ಕೊಂಬಂದ್ರೆ ಅದನ್ನು ಸಾಲ ಮಾಡೀನಿ ಅಪ್ಪ. ಸರ್ ಕಣಮ್ಮ ಅಂಗಡಿ ಬಂದಾಗ ಹೇಳಮ್ಮ ತಾಯಿ, ನಾನು ಹೋಗ್ಬೇಕು ಒಲೆ ಮಕ್ಕೆಯನ್ನು ಏನು ಅಡುಗೆ ಪಡೆಯೋದೇನು ನಾನು ಒಲೆನೇ ಎತ್ತಲಿಲ್ಲ. ಬಂದು ಬರೋನೆ ಹೋಗಿ ಮಂಜಕ್ಕಿದ್ರಿ ಯಾಕೆ ಇತ್ಲ ಬರಲಿಲ್ಲಲ್ಲ ಅಂತಂದೇಳಿ ನಾನೇ ಬಂದೆ. ಕಾಫಿ ಕುಡಿದು ಬಂದಿದ್ದೀನಿ, ಕಾಫಿ ಹತ್ತು ಬೇಡ ಹೋಗ್ತೀನಿ. ಬಂದ್ರಿ ಹೇಳು ಹಂಗೆ. ಓ ಏನು ತಿಮ್ಮಕ್ಕನರು ಇತ್ಲ ಬಂದಿರಂಗ ಇದ್ದಾರೆ ಯಾಕೆ ಮಂಜಕ್ಕರ ಮನೆ ಕಡೆಗೆ? ಯಾಕೆ ಹಿಂಗೆ ಒಳ್ಳೆ ದೂರ ಬಂದಿರಂಗ ಇದೆಯಾ ಬೆಳಗ್ಗೆನೆ? ಓ ಬಾ ಸಿದ್ದಜ್ಜಿ, ಏನು ಬಂದೆ ನೀನು? ಬಾ ನಾನೇ ಮಾತಾಡ್ಸ್ಕೊಂಬರೋನೆ ನಿಮ್ಮ ಮನೆ ಕಡೆಗೆ ಬಂದು ಅಂದ್ಕೊಂಡಿದ್ದೆ. ಹೆಂಗೆ ಬಂದೆ ಬಾ ನೀನು. ನಾನು ಇವ್ರ ಅಂಗಣ ಒಂದು 2,000 ದುಡ್ಡು ಕೊಡು ಯಾಕೆ ಬೇಕು ಅಂತ ಇಸ್ಕೊಂಬಂದಿದ್ದ, ನಮ್ಮ ಹತ್ತಿ ಬೀಜ ಹಾಕ್ಬೇಕು ಅಂತ ಕೂಲಿಯರಿಗೂ ಬೇಕು ಅಂತ ಇಸ್ಕೊಂಬಂದ. ನಾನು ಏಟ್ ಹೇಳಿರು ಇಲ್ಲ ಕಣ್ಣೋಡ್ದು ಅಂದ್ರೆ ಕೇಳಲಿಲ್ಲಮ್ಮ, ಬಂದು ಇಸ್ಕೊಂಬಂದು ನಮ್ಮ ಅವ್ನು ಅವತ್ತು ಇಸ್ಕೊಂಬಂದಿದ್ದೆ ಸೈ ನಮ್ಮ ಮನೆ ಕಡೆಗೆ ಹಿಂಗೆ ಬಂದಿಲ್ಲ ಕಣ್ತಾಯಿ. ಅದಕ್ಕೆ ನಾನು ಏನು ಮಾಡ್ತಾರೆ ನೋಡೋಣ ಅಂತಂದೇಳಿ ಬಂದಮ್ಮ. ಕೊಡ್ತಾನೆ ಬಿಡು, ಇನ್ನೇನು ಹತ್ತಿ ಬೀಜ ಹಾಕೇನೆ ಅವನು ಹಿಂಗೆಲ್ಲ ನಾವು ಹೋಗ್ತಾನೆ ಓದ್ನಾಗ ತಂದು ಕೊಡ್ತಾನೆ. ಈ ಪಿಳ್ಳೆ ಕೇಳು ಅದೆಲ್ಲ ಏನನ್ನ ಕೂಲಿ ಹೋಗಿದ್ದೆಲ್ಲನ ಬೋಚಿಕೊಂಡಿದ್ದಿದ್ರೆ ಕೊಡ್ತಾಳೆ ಅಮ್ಮಣ್ಣಿ, ಅವಳು ಕೇಳೋದು. ಅಯ್ಯೋ ಅವಳನ್ನ ಕೇಳಿದ ನಮ್ಮ 708 ರಂಕ್ ಹೇಳಿದ್ಲು ಈಗಾಲೇನೆ. ಅವಳು ಗಂಡು ನೋಡಿದರೆ ನಮ್ಮ ಮೈ ಮುಗುಟೆಗೆ ಹೇಳ್ತೀನಿ ಹೋದಾಗ ಅಂತಂದು ಹೇಳಿದ್ದೆ. ಅವಳು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಈ ಹಿಂಗೆ ಕೊಟ್ಟರೆ ಒಬ್ರ ಮೇಲೆ ಒಬ್ರು ಹೇಳ್ತಿರ್ತಾರೆ, ಇಡ್ಲ ಅಂಬ ದೊಡ್ಡ ಸುಖ ಯಾವುದೂ ಇರಲ್ಲ. ಅಯ್ಯ ಬಿಡಜ್ಜಿ, ಏನು ಕೊಡ್ತಾರೆ ಏನು ಎತ್ಲಾಗ ನಾವೇನು ತಿಂದು ಎತ್ತಕ್ಕಲ್ಲ ಗೊತ್ತಾನೆ ಎಲ್ಲ ಹೋಗಿರ್ಬೇಕೇನ. ದಿನ ಯಾರ್ದನ ಕೂಲಿ ಹೋಗಿ ಕೊಡ್ತಾನೆ. ಏನು 2,000 ರೂಪಾಯಿ ಕೊಡೋದೇನು ದೊಡ್ಡದು ನೋಡ. ನಂದು ಗೃಹಲಕ್ಷ್ಮಿ ದುಡ್ಡು ಬಂದಿತ್ತು ಬಿಡಿಸಿಲ್ಲ, ಅದೇನೋ ಇದ್ರತೀರ ಅದನ್ನೇ ಬಿಡಿಸ್ಕೊಂಬಂತ ತಂದು ಕೊಡ್ತಾರೆ ಹೇಳು. ಅಯ್ಯ ಅವನು ಈಗ ಅಂಗಡಿ ಕಡೆಗೆ ಹೋದ್ನೇನಮ್ಮ, ಹೊತ್ತು ಕಡೆಗಳಿಂದ ಬಂದ ಅಲ್ಲಿ ಅಂಗಡಿ ತಾಗಿ ಯಾರ ಜೊತೆಗೆ ಮಾತಾಡ್ತಾ ನಿಂತಿದ್ದ. ನಾನು ಅಲ್ಗೂ ಯಾಕಲ್ಲ ಪಾಪ ಇಲ್ಲಿ ನಿಂತ್ಕೊಂಡಿಗೆ ಮಾತಾಡ್ತಾನೆ ಅಂದ್ಕೊಂಡೆ ಬಿಡು ಗೊತ್ತಾನ ಅಂತಕ್ಕಂತ ಬಂದಮ್ಮ. ನಾನು ಅದಕ್ಕೆ ಬಂದೆ ಏನು ಮಾಡ್ತಾರೆ ನೋಡೋಣ ಅಂತ. ನಿನಗೇನ ಕೊಡ್ಬೇಕೇನು? ಅದಕ್ಕೆ ನೀನು ಬೆಳಬೆಳಗ್ಗೆನೆ ಹುಡುಕೆ ಬಂದಿದ್ಯಾ? ನಾನು ಅದಕ್ಕೆ ಬಂದಮ್ಮ. ನೀನು ಬತ್ತಿ ಅಂತ ಗೊತ್ತಿಲ್ಲ, ಈಗ ಎಲ್ಲಿ ಬೈಕೆಂಬ್ತಾರ ನಮ್ಮಿಬ್ಬರು. ಅಯ್ಯೋ ಯಾಕೆ ಬೈಕೆಂಬ್ತಾರೆ? ನಾವು ಅವ್ರು ಕೇಳ್ತಿಲ್ಲ ಕೊಟ್ಟಿಲ್ವಿ. ನಾವೆಲ್ಲನ ಬಚ್ಕೊಂಡಿದ್ದೇನಿಲ್ಲ ಅಂತಂದ್ರು ಕೇಳಲ್ಲ. ಬಂದು ಕೊಡು 2,000 ಕೊಡು 3,000 ಕೊಡು ಅಂತ ಕುಕ್ಕಂತ ಕೊಟ್ಟಿದ್ನಿ. ಇವಾಗ ನೋಡು ಕೊಡ್ಬೇಕಾರೆ ಈಗ ಹಿಂಗೆ ಅದಕ್ಕೆ ಮತ್ತೆ ದುಡ್ಡಾಗೆ ಮತ್ತೆ ಮಕ್ಕಳು ಬರೋದು ಇಲ್ಲ ಅಂದರೆ ಕೇಳ. ಅಯ್ಯೋ ನಾನು ಶಾನೆ ಕೊಡ್ಲಿಲ್ಲ ಕಣ್ತಾಯಿ, ನಾನೆಲ್ಲ 2,000 ಕೊಟ್ಟೆ. ಯಾವಾಗ ನೋಡಿರೋ 5,000 ಕೊಡು ಅಂತ ಬರೋನು. ನಾನಿಲ್ಲ ಇಲ್ವೇ ಇಲ್ಲ ಅಂತಂಬತ್ತಿ 2,000 ಅದು ಸಂಬಳ ಬಂದಿದ್ದು ಬಚ್ಚಿಕೊಂಡಿದ್ದೆ, ಅದನ್ನು ಕೊಟ್ಟು ಕಳಿಸಿದ್ನಿ. ಇನ್ನು ಏನಂತಾನ ಬೋರ್ಲಿ ಅಂತ ಅದಕ್ಕೆ ಬಂದು ನಮ್ಮ ಬೆಳಬೆಳಗ್ಗೆನೆ ಮತ್ತು ಬಾ ಮತ್ತೊಂದು ಸತಿ ಕೇಳ್ಕೊಂಡು ಹೋಗ್ಬಂತೀನಿ. ನಾನೇ ಹೊಲ್ಟ್ ನಿಂತಿದ್ದೆ ಹಿಂಗೆ ಬಂದ ಪಿಳ್ಳೆ ಕೇಳಿ ಅದೇ ಹೊಲ್ಟ್ ನಿಂತಿದ್ದೆ. ಚೆನ್ನಾಗಿ ಗೊತ್ತಾನ ಅವ್ನು ಅಂಗಡಿ ತೆಗೆಲ್ಲ ಇವ್ರ ಜೊತೆಗೆ ಮಾತಾಡಿ ಆಮೇಲೆ ಬರ್ತಾನೆ. ಬಾ ಚೆನ್ನಾಗಿ ಕುತ್ಕೊಂಡು ಮಾತಾಡೋಣ. ಅಯ್ಯ ಯಮ್ಮಣಿ ಬೈಕೆಂಬ್ತಾಳಮ್ಮ. ಆಮೇಲೆ ನಾನು ಕೇಳಲ್ಲ ಮಾಡಲ್ಲ, ಇವರು ಕೇಳ್ತಿಲ್ಲ ಕೊಟ್ಬಿಡ್ತಾರೆ, ಇಲ್ಲಿ ಬಂದು ನನ್ನ ಜಾಮೇರಿತಾರೆ ಅಂತಂದೇಳಿ ಬೈಕೆಂಬ್ತಾಳೆ. ಅದಕ್ಕೆ ನಾನು ಅವನ್ನೇ ಕೇಳೋಣ ಅಂತ ಸುಮ್ಕಾಗಿದ್ದು. ನಮ್ಮ ನೋಡಿದ್ರಲ್ಲ ವೀಕ್ಷಕರು, ಇಲ್ಲಿ ನಮ್ಮೂರಾಗ ದುಡ್ಡು ಕೊಡಲಿಲ್ಲ ಅಂದರೆ ಒಂಥರ ಮಾಡ್ತಾರೆ, ಕೊಟ್ಟರೆ ಹಿಂಗೆ ಮಾಡ್ತಾರೆ, ಕೊಟ್ಟರೆ ನಾವೇನು ಕೊಡ್ತೀವಿ ನಾವೇನು ಊರು ಬಿಟ್ಟು ಹೋಗಲ್ಲ ಅಂತಾರೆ. ನಿಮ್ಮೂರಾಗೂ ಹಿಂಗೆ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.